ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಅಯ್ಯೋ ದೇವ್ರೆ, ಆಹಾ, ನೀವೆಲ್ರೂ ಈ ತರ ಅಳ್ತಿರನ್ನ ನೋಡ್ತಿದ್ರೆ ಏನೋ ಒಂಥರ ಆನಂದ. ಕರ್ಣ, ಹೇಗಾದ್ರೂ ಮಾಡಿ ಅವ್ರನ್ನ ಹುಡುಕ್ಸೋ ಪ್ಲೀಸ್ ಕೊಡು. ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ ಅಜ್ಜಿ, ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಅಯ್ಯೋ, ಕಾಡಿನ ಮಧ್ಯೆ ಕಾರ್ ನಿಂತಿದೆ ಅಂದ್ರೆ ಯಾವ್ದೋ ಪ್ರಾಣಿ ಅವ್ರನ್ನ ಎಳ್ಕೊಂಡೋಗಿದೆ ಅಂತ ಅನ್ಸುತ್ತೆ. ಅಯ್ಯೋ ದರಿದ್ರದವಳೆ, ಅನಿಷ್ಟ ಮಾತಾಡ್ಬೇಡ. ಅಯ್ಯೋ, ಇರೋದನ್ನ ಹೇಳಿದ್ರೆ ಬೈತಲ್ಲಮ್ಮ. ಈಗ ನೀನೇ ಯೋಚನೆ ಮಾಡು, ಕಳ್ಳರು ಬಂದು ಅಟ್ಯಾಕ್ ಮಾಡಿದ್ರೆ ಮೊಬೈಲು ಚೈನು ಎಲ್ಲಾನು ಎತ್ಕೊಂಡು ಹೋಗ್ಬೇಕು ತಾನೆ. ಬರೀ ಇವ್ರು ಮಾತ್ರ ಕಾಣಿಸ್ತಿಲ್ಲ ಅಂತಂದ್ರೆ 100% ಯಾವ್ದೋ ಪ್ರಾಣಿಗಳ ಬಾಯಿಗೆ ಅವ್ರು ಬಲಿಯಾಗಿರ್ತಾರೆ. ಏನಾಯ್ತು ಅದಕ್ಕೆ? ಏನ್ ಮಾತಾಡ್ತಿದ್ದೀರಾ? ಅದಕ್ಕೆ ಏನಾಯ್ತು? ಇಷ್ಟು ದಿನ ಅದಕ್ಕೇನು ಕಂಡನೇ ಆಗ್ತಿರ್ಲಿಲ್ಲ ನಿನಗೆ, ಈಗ ಅವ್ರ ಮೇಲೆ ಕನಿಕರ ಉಕ್ಕಿ ಹರಿತಾ ಇದ್ಯಾ? ನೀನೇನೇನ್ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅವತ್ತು ಮದುವೆ ದಿನನೇ ನಿನ್ ಮೇಲೆ ನನ್ಗೆ ಅನುಮಾನ ಬಂತು. ನೀನು ಮನೆಗೆ ಬರ್ದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಲ್ಲ, ಅವಾಗ ಅನುಮಾನ ಇನ್ನೂ ಜಾಸ್ತಿ ಆಯ್ತು. ಆಮೇಲೆ ನೀನ್ ಮನೆಗೆ ಬಂದಾಗ ನಾನು ಮಣಿ ಬಗ್ಗೆ ಕೇಳಿದಾಗ ನೀನೇನು ಹೇಳ್ದೆ? ನನಗೇನು ಗೊತ್ತಿಲ್ಲ ಅಂತ ಮೇಲ್ ಹೋದೆ ಅಲ್ಲ. ಅವಾಗ ನಿನ್ ಮಣಿಗೇನೋ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹೇಳು, ನನ್ನ ಮಣಿಗೆ ಏನ್ ಮಾಡಿದೆ ಅಂತ ಹೇಳು. ಹೇಳೋ ಹೇಳೋ. ಬಿಡು ಅವ್ನ, ಬಿಡು. ಅಜ್ಜಿ, ಇವನೇನ್ ಮಾಡ್ದ ಅಂತ ಮೊದ್ಲು ಅವ್ರಿಬ್ರಿಗೆ ಏನಾಗಿದೆ ಅಂತ ಹೋಗಿ ನೋಡು. ನಿನ್ನ ದಮ್ಮಯ್ಯ ಅಂತೀನಿ, ಕೊಡು. ಅರ್ಜುನ್ ಸಿಕ್ಲಿ, ಆಮೇಲೆ ಬಂದು ನಿನ್ನನ್ನು ವಿಚಾರಿಸ್ಕೊಳ್ತೀನಿ. ಅರ್ಜುನ್ ಸರ್, ಎಲ್ಲ ಎರಡೆರಡು ಕಾಣಿಸ್ತಿದೆ. 1 2. ನಾನು ಎರಡೆರಡು ಕಾಣಿಸ್ತಿದ್ದೀನಾ? ನೀವು ಎರಡು ಎಲ್ಲ ಸುಳ್ಳು. ನಿನಗ್ ನಾನು ಕಾಣಿಸೋದೇ ಇಲ್ಲ. ನನ್ನ ಕಣ್ಣಿರು ಇನ್ನೂ ಕಾಣಲ್ಲ. ಅದಕ್ಕೆ ನಿನ್ ಕಣ್ಮುಂದೆ ನಾನು ಅಷ್ಟೊಂದು ಹತ್ಕೊಂಡು ಗೋಳಾಡಿದ್ರು ನೀನ್ ಕರಗಲೇ ಇಲ್ಲ. ನಿನ್ಗೊಂಚೂರು ಕರುಣೆನೇ ಇಲ್ವಾ ಸೇವಂತಿ? ಅಷ್ಟೊಂದು ಕಲ್ ಮನ್ಸ. ನಿನಗ್ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಯಾರು ಸರ್ ಹೇಳಿದ್ದು? ಯಾರು ಹೇಳಿದ್ದು ನಿಮ್ಗೆ ನಿಮ್ ಮೇಲೆ ನಂಗೆ ಪ್ರೀತಿ ಇಲ್ಲ ಅಂತ? ಯಾರೇ ಕೇಳ್ಬೇಕು, ನೀನೇ 1000 ಸಲ ಹೇಳಿದೀಯಾ.